ಯುದ್ಧದ ಕರಿನೆರಳು ಬಿದ್ದಿದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ರಿ, ನಿನ್ನೆಯ ಮ್ಯಾಚ್ ಅನ್ನ ಕೂಡ ನಿನ್ನೆ ಮಧ್ಯದಲ್ಲೇ ಕ್ಯಾನ್ಸಲ್ ಮಾಡಲಾಯಿತು. ಕಾರಣ ಯುದ್ಧದ ಆತಂಕ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿ ಈ ಹಿಂದಿನಿಂದ ಕೂಡ ಚರ್ಚೆಗಳು ನಡೀತಾ ಇತ್ತು. ಈಗಾಗಲೇ ಯುದ್ಧದ ಕಾರ್ಮೋಡ ಇರುವ ಸಂದರ್ಭದಲ್ಲಿ IPL ಮ್ಯಾಚ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ IPL ಟೂರ್ನಿಯ ಮೇಲೆ ಯುದ್ಧದ ಕರಿನೆರಳು ಬಿದ್ದಿದೆ. ಈಗ ಒಂದು ಚರ್ಚೆಯನ್ನ ಮಾಡಿದ ನಂತರ ತಾತ್ಕಾಲಿಕವಾಗಿ IPL ಪಂದ್ಯಗಳನ್ನ ಇದೀಗ ಅಮಾನತು ಮಾಡಲಾಗಿದೆ, ಮುಂದೂಡಲಾಗಿದೆ. ಅನಿರ್ದಿಷ್ಟವಾಗಿ BCCI ಇದೀಗ IPL ಮ್ಯಾಚ್ಗಳನ್ನ ಮುಂದೂಡಿದೆ. ಯುದ್ಧದ ಸಮಯದಲ್ಲಿ ಪಂದ್ಯ ಸೂಕ್ತವಲ್ಲ ಅನ್ನುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಭದ್ರತಾ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇಂತಹ ಸಂದರ್ಭದಲ್ಲಿ ಆಟ ಆಡ್ತೀವಿ ಅಥವಾ IPL ಮ್ಯಾಚ್ಗಳಿಗೆ ಸಾಕಷ್ಟು ಖರ್ಚನ್ನ ಮಾಡಲಾಗಿತ್ತು, ಆದ್ರೆ ಅದನ್ನ ಇದೀಗ ನಾವು ಮುಂದೂಡಬೇಕಾ ಅನ್ನುವಂತಹ ಪ್ರಶ್ನೆಗಳಿಗೆ ಅವಕಾಶನೇ ಇಲ್ಲ. ಇಲ್ಲಿ ಎಲ್ಲರ ಜೀವದ ರಕ್ಷಣೆ, ಪ್ರಾಣ ಇಂಪಾರ್ಟೆಂಟ್ ಆಗತ್ತೆ. ಸೊ ಭದ್ರತಾ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಈಗ ಪಂದ್ಯಗಳನ್ನ ಅಮಾನತುಗೊಳಿಸಲಾಗಿದೆ. ನಿನ್ನೆ ಅರ್ಧಕ್ಕೆ ಸ್ಥಗಿತವಾಗಿತ್ತು ಪಂಜಾಬ್ ಡೆಲ್ಲಿ ಮ್ಯಾಚ್. ಆ ಸಂದರ್ಭದಲ್ಲಿ ಸೇನೆ ಇಮಿಡಿಯೇಟ್ ಆಗಿ ಅವರಿಗೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿ ಪಂದ್ಯವನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಆ ನಂತರ ಕಂಪ್ಲೀಟ್ ಆಗಿ ಸ್ಟೇಡಿಯಂ ಅನ್ನು ಕೂಡ ಬ್ಲಾಕ್ಔಟ್ ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ಇಂತಹ ಅನಾಹುತ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ರೈಡರ್ನ ನೆರಳಿಗೆ ಸಿಕ್ಕಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ನಿನ್ನೆಯಿಂದಲೂ ಕೂಡ ಒಂದು ಪ್ರಶ್ನೆ ಇತ್ತು, ಮ್ಯಾಚ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗತ್ತಾ ಅಂತ ಹೇಳಿದ್ರೆ, ಮ್ಯಾಚ್ಗಳು ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರ ಜೀವ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಣ ಇಂಪಾರ್ಟೆಂಟ್ ಆಗುತ್ತೆ. ಜನರ ರಕ್ಷಣೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಜನರು ಕೂಡ ಇದಕ್ಕೆ ಸಹಕರಿಸ್ತಾರೆ. ಯಾಕಂದ್ರೆ ಮ್ಯಾಚ್ಗಳನ್ನ ನಾವೆಲ್ಲರೂ ಬದುಕಿದ್ರೆ ಆ ನಂತರ ಕೂಡ ಆಡಬಹುದು ಅಥವಾ ನೋಡಬಹುದು. ಆದ್ರೆ ಜನರ ಪ್ರಾಣನೇ ಇಲ್ಲ ಅಂತ ಹೇಳಿದ್ರೆ, ಅಲ್ಲೇ ಅಟ್ಯಾಕ್ಗಳಾದ್ರೆ ಅಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಇದೀಗ BCCI ಕೂಡ ತೆಗೆದುಕೊಂಡಿದೆ. ಈಗಾಗಲೇ IPL ಮ್ಯಾಚ್ಗಳು ರದ್ದಾಗಿದೆ. ಅನಿರ್ದಿಷ್ಟಾವಧಿಯ ಸಮಯದವರೆಗೂ ಕೂಡ IPL ಮ್ಯಾಚ್ಗಳನ್ನ ಈಗ ಮುಂದೂಡಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಇದೀಗ ಈ IPL ಮ್ಯಾಚ್ಗಳನ್ನ ಮುಂದೂಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಟೀಮ್ಗಳು ಕೂಡ ಈಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ದೇಶ ಮೊದಲು ಅಂತ ಹೇಳಿವೆ IPL ಟೀಮ್ಗಳು. ಭಾರತೀಯ ಸೇನೆ ನಮ್ಮ ಹೆಮ್ಮೆ ಅಂತ ಹೇಳಿದೆ ನಮ್ಮ RCB. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ ನಮಸ್ಕಾರ ಅಂತ ಎಕ್ಸ್ನಲ್ಲಿ ಭಾರತೀಯರ ಸುರಕ್ಷತೆಗೆ RCB ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದೆ. ನಮ್ಮ ಸಶಸ್ತ್ರ ಪಡೆಗಳಿಗೆ ನಮಸ್ಕರಿಸೋಣ ಅಂತ ಹೇಳಿದೆ CSK. ಈಗಾಗಲೇ ನಾವು ಗಮನಿಸ್ತಾ ಇದೀವಲ್ಲ, ನಿನ್ನೆಯ ಮ್ಯಾಚ್ ಆಗುವ ಸಂದರ್ಭದಲ್ಲೂ ಕೂಡ ಪಂಜಾಬ್ನಲ್ಲಿ ನಮ್ಮ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸುವಂತಹ ಒಂದು ಹಾಡನ್ನ, ಡ್ಯಾನ್ಸ್ ಅನ್ನ ಕೂಡ ಅಲ್ಲಿ ಮಾಡಲಾಗಿತ್ತು. ಆದ್ರೆ ಏನೇ ಮಾಡಿದ್ರು ಕೂಡ ಎಲ್ಲರ ಪ್ರಾಣ ರಕ್ಷಣೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯಕ್ಕೆ, ಅವರ ಧೈರ್ಯಕ್ಕೆ, ಅವರ ಸಾಹಸಕ್ಕೆ ನಾವೆಲ್ಲರೂ ಕೂಡ ನಮಸ್ಕರಿಸೋಣ ಅಂತ CSK ಹೇಳೋದ್ರ ಜೊತೆಗೆ ನಮ್ಮ RCB ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಭಾರತೀಯರ ಸುರಕ್ಷತೆ ಇಂಪಾರ್ಟೆಂಟ್, ಭಾರತೀಯ ಸೇನೆ ನಮ್ಮ ಹೆಮ್ಮೆ ಅಂತ ಹೇಳಿದೆ RCB. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಫೋನ್ ಸಂಪರ್ಕದಲ್ಲಿ, ನೇರ ಸಂಪರ್ಕದಲ್ಲಿ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ನಿನ್ನೆಯ ಮ್ಯಾಚ್ ಅನ್ನ ಅರ್ಧದಲ್ಲೇ ಸ್ಥಗಿತಗೊಳಿಸಲಾಗಿತ್ತು. ಭದ್ರತಾ ದೃಷ್ಟಿಯಿಂದ, ಜನರ ಜೀವದ ದೃಷ್ಟಿಯಿಂದ ಅಲ್ಲಿ ಅಟ್ಯಾಕ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ಹಿಂದೆ ಯುದ್ಧದ ಕಾರ್ಮೋಡ ಇದ್ದಂತಹ ಸಂದರ್ಭದಲ್ಲಿ ಮ್ಯಾಚ್ಗಳು ಕ್ಯಾನ್ಸಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಕ್ರೀಡಾಭಿಮಾನಿಗೂ ಕೂಡ ಇತ್ತು. ಇದೀಗ BCCI ಅನಿರ್ದಿಷ್ಟಾವಧಿಯವರೆಗೆ ಮ್ಯಾಚ್ಗಳನ್ನ ಪೋಸ್ಟ್ಪೋನ್ ಮಾಡಿದೆ. ಬಹಳ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಇಂತಹ ಸಂದರ್ಭಗಳಲ್ಲಿ ಮ್ಯಾಚ್ ಯಾವಾಗ ಬೇಕಾದ್ರೂ ಆಡಬಹುದು, ನೋಡಬಹುದು. ಆದ್ರೆ ಎಲ್ಲರ ಪ್ರಾಣ ಇಂಪಾರ್ಟೆಂಟ್ ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ಎಲ್ಲಾ ತಂಡಗಳು ಯಾವ ರೀತಿಯಾಗಿ ಈ ನಿರ್ಧಾರವನ್ನ ಸ್ವಾಗತಿಸಿವೆ? ಎಷ್ಟು ನವಿತಾ, ಏನು ಈಗ ಆಲ್ರೆಡಿ 2021 ಸೀಸನ್ 18ರ IPL ಅನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಮುಂದೂಡಲಾಗಿದೆ. ಏನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದ ಭೀತಿಯಲ್ಲಿ ಈ ಒಂದು IPL ಅನ್ನು ಮುಂದೂಡಲಾಗಿದೆ. ಏನಂತಂದರೆ ಇದು ಯಾವುದೇ ರೀತಿಯಾದಂಥ ಆತಂಕದಿಂದಲ್ಲ, ಜನರ ಭದ್ರತೆಯ ದೃಷ್ಟಿಯಿಂದ ಮತ್ತು ಈ ಒಂದು IPLನಲ್ಲಿ ಭಾರತೀಯ ಆಟಗಾರರ ಜೊತೆಗೆ ವಿದೇಶಿ ಆಟಗಾರರು ಸೇರಿ ಒಂದು ಆಟ ಆಡೋದರಿಂದ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಬಾರದು. ದೇಶದ ಒಳಗಡೆ ನಡೆಯುವಂಥ ಈ ಒಂದು ಪಂದ್ಯದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಪಿ
ಪಾಕಿಸ್ತಾನ ಒಂದು ಭಾರತದತ್ತ ದಾಳಿ ಮಾಡಬಹುದು. ಇದರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಈ ಒಂದು IPL ಅನ್ನು ಸದ್ಯಕ್ಕೆ ಮುಂದೂಡಲಾಗಿದೆ. ಸೊ ಇನ್ನು IPL ನ ಈ ಒಂದು BCCI ನ ನಿರ್ಧಾರಕ್ಕೆ ಈಗ ಆಲ್ರೆಡಿ ಎಲ್ಲ ಫ್ರಾಂಚೈಸಿಗಳು ಕೂಡ ಒಂದು ಸಹಮತವನ್ನು ಸೂಚಿಸಿದೆ. ಅದರ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೂ ಕೂಡ ಅವರು ಒಂದು ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಟ್ವೀಟ್ ಮಾಡುವ ಮುಖಾಂತರ ಈ ಒಂದು ನಿರ್ಧಾರವನ್ನು ಸ್ವಾಗತಿಸಿರುವಂಥದ್ದು. ನಿನ್ನೆ ಪಂಜಾಬ್ ಮತ್ತು ದೆಹಲಿ ನಡುವಿನ ಒಂದು ಪಂದ್ಯದ ಸಂದರ್ಭದಲ್ಲಿ ಅರ್ಧಕ್ಕೆ ಒಂದು ಪಂದ್ಯವನ್ನು ನಿಲ್ಲಿಸಿ ಒಂದು ಪಂದ್ಯ ನಡೀತಿದ್ದಂಥ ವೇಳೆ ಸಂದರ್ಭದಲ್ಲಿ ಆ ಒಂದು ಲೈಟ್ಗಳನ್ನು ಆಫ್ ಮಾಡುವ ಮುಖಾಂತರ ಒಂದು ಸೇನೆಯ ಒಂದು ನಿರ್ದೇಶನದ ಮೇರೆಗೆ ಒಂದು ಪಂದ್ಯವನ್ನು ನಿಲ್ಲಿಸಲಾಗಿತ್ತು. ಅದಾದ ನಂತರ ಈ ಒಂದು ಪಂದ್ಯಗಳು ನಡಿಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಕೂಡ ಇತ್ತು. ಇವತ್ತು ಕೂಡ ಸೊ ಲಕ್ನೋದಲ್ಲಿ ಕೂಡ ಒಂದು ಬೆಂಗಳೂರು ಮತ್ತು ಲಕ್ನೋದ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಕಿಸ್ತಾನದ ಭಾರತದತ್ತ ದಾಳಿ ಮಾಡಬಹುದು, ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ BCCI ಒಂದು ಉತ್ತಮವಾದಂಥ ಒಂದು ನಿರ್ಧಾರವನ್ನು ತಗೊಂಡಿದೆ ಅಂತಲೇ ಹೇಳ್ಬೋದು. ಸದ್ಯದ ಪರಿಸ್ಥಿತಿಗೆ IPL ನ ಪಂದ್ಯಗಳನ್ನು ಒಂದು ಸ್ಟಾಪ್ ಮಾಡಿದೆ. ಮತ್ತೆ ಈ ಒಂದು ಯುದ್ಧದ ವಾತಾವರಣ ತಿಳಿಯಾದ ನಂತರ ಮತ್ತೆ ಯಾವಾಗಲಾದರೂ ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡೋದಕ್ಕೆ BCCI ಒಂದು ಪ್ಲಾನ್ ಮಾಡಿರುವಂತದ್ದು. ನವಿತಾ, ಸತೀಶ್, ಈಗಾಗಲೇ 16 ಮ್ಯಾಚ್ಗಳು ಈ ಮೂಲಕ ರದ್ದಾದ ಹಾಗಾಗಿದೆ. ಈಗಾಗಲೇ BCCI ಹೇಳಿದಾಗೆ ಅನಿರ್ದಿಷ್ಟಾವಧಿಯವರೆಗೆ ಅಂದ್ರೆ ಒಂದು ರೀತಿ ತಾತ್ಕಾಲಿಕ, ಯಾವಾಗ ಬೇಕಾದ್ರೂ ಅಂತರ ಮ್ಯಾಚ್ಗಳನ್ನ ಮತ್ತೆ ಪುನರಾರಂಭ ಮಾಡಬಹುದು. ಕೆಲವು ಈಗಾಗಲೇ ಪ್ಲೇ ಆಫ್ ಹಂತಕ್ಕೂ ಕೂಡ ತಲುಪಿದ್ದನ್ನು ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲೂ ಕೂಡ ಈ ಒಂದು ಮ್ಯಾಚ್ ಇತ್ತು. ಅದರಲ್ಲೂ ಕೂಡ ಈಗ ಬೆಂಗಳೂರಲ್ಲೂ ಕೂಡ ಒಂದು ರೀತಿಯಲ್ಲಿ ನಾವು ಕಟ್ಟೆಚ್ಚರ ವಹಿಸಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಡೀ ತಂಡಗಳು ಇದೀಗ ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಿದ್ವಿ, RCB ಟ್ವೀಟ್ ಆಗಿರ್ಬೋದು ಅಥವಾ CSK ಟ್ವೀಟ್ ಆಗಿರ್ಬೋದು ಅಥವಾ ಅನೇಕ ನಾಯಕರುಗಳು ಹಾಕಿರುವಂತಹ ಟ್ವೀಟ್ಗಳು, ಇವೆಲ್ಲವೂ ಕೂಡ ಆಟಕ್ಕಿಂತ ದೇಶ ಮೊದಲು ಅನ್ನುವಂತಹ ವಿಚಾರ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಕ್ರೀಡಾ ಪ್ರೇಮಿಗೂ ಕೂಡ ಇಲ್ಲಿ ಅನ್ವಯಿಸುತ್ತೆ ಅಂತ. ಖಂಡಿತವಾಗ್ಲೂ ನವಿತಾ, ಏನೊಂದು ಈ ಒಂದು ಕ್ರಿಕೆಟ್ ಅಷ್ಟೇ ಅಲ್ಲ, ದೇಶಾದ್ಯಂತ ಇಡೀ ದೇಶವೇ ನಮ್ಮ ಸೈನಿಕರ ಯುದ್ಧದಲ್ಲಿ ಹೋರಾಟ ಮಾಡಲಿ, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಹೋಮ ಹವನಗಳನ್ನು ಪೂಜೆ ಮಾಡುವ ಮುಖಾಂತರ ನಮ್ಮ ದೇಶದ ಸೈನಿಕರಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈಗ ಆಟ ಅಷ್ಟೇ ಯಾಕೆ ಅಲ್ಲ, ನಮ್ಮ ದೇಶ ಮತ್ತು ನಮ್ಮ ಸೈನಿಕರ ಜೀವವು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಫ್ರಾಂಚೈಸಿಗಳು ಕೂಡ ಈ ಒಂದು ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಆಟಗಾರರಿಗೂ ಕೂಡ ಒಂದು ಶಕ್ತಿ, ನಮ್ಮ ಸೈನಿಕರಿಗೂ ಕೂಡ ಒಂದು ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಟ್ವೀಟ್ ಮಾಡುವ ಮುಖಾಂತರ ಈ ಒಂದು ಯುದ್ಧಕ್ಕೆ ನಮ್ಮ ಭಾರತೀಯ ಸೈನ್ಯಕ್ಕೆ ಒಂದು ಬೆಂಬಲವಾಗಿ ನಿಂತಿರುವಂಥದ್ದು. ಇನ್ನು ನೀವಾಗಲೇ ಹೇಳಿದಾಗೆ ಇನ್ನು ಬೆಂಗಳೂರಿನಲ್ಲಿ ಕೂಡ ಇನ್ನೂ 2 ಪಂದ್ಯಗಳಿದ್ದವು. ಇವತ್ತು ಲಕ್ನೋದಲ್ಲಿ ಆದ ನಂತರ 13ನೇ ತಾರೀಕು ಮತ್ತು 17ನೇ ತಾರೀಕು ಕೂಡ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮ್ಯಾಚ್ ಇತ್ತು. ಸದ್ಯಕ್ಕೆ ಈಗ ನೀವು ಹೇಳಿದಾಗೆ 74 ಪಂದ್ಯಗಳಲ್ಲಿ 58 ಪಂದ್ಯಗಳು ಮುಗಿದಿದ್ವು. ಸೊ ನಿನ್ನೆ ನಡೀತಿದ್ದಂಥ ಒಂದು 58ನೇ ಪಂದ್ಯ ಅರ್ಧಕ್ಕೆ ನಿಂತಿತ್ತು. ಇನ್ನು ಉಳಿದಿದ್ದಂಥ 16 ಪಂದ್ಯಗಳು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಪಂದ್ಯಗಳನ್ನ ಆಯೋಜನೆ ಮಾಡ್ತಾ ಇಲ್ವಾ ಅನ್ನುವಂಥದ್ದು BCCI ನಾವು ನಿರ್ಧಾರವಾಗಿರುವಂಥದ್ದು. ಆದರೆ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಆತಂಕ ಇರುವ ಕಾರಣ ಈ ಒಂದು ನಿರ್ಧಾರವನ್ನು ಪಡೆದುಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ಈ ಯುದ್ಧದ ವಾತಾವರಣ ತಿಳಿಗೊಂಡ ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡುವಂಥ ಕಡೆ BCCI ಗಮನ ಹರಿಸುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಭಾರತೀಯ ಸೇನಾ ಪಡೆಗೆ ರೋಹಿತ್ ಶರ್ಮಾ ಸೆಲ್ಯೂಟ್ ಮಾಡಿದ್ದಾರೆ. ಭಾರತೀಯ ಸೇನೆಯ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ. ರಾಷ್ಟ್ರದ ರಕ್ಷಣೆಗಾಗಿ ನಮ್ಮ ಯೋಧರು ಟೊಂಕ ಕಟ್ಟಿ ನಿಂತಿದ್ದಾರೆ. ಹಗಲು ಇರುಳು, ಮಳೆ ಬಿಸಿಲು, ರಾತ್ರಿ ಅನ್ನೋದು ಯಾವುದೂ ಇಲ್ಲದೆ ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ಭಾರತೀಯರ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಇಂತಹ ನಕಲಿ ಸುದ್ದಿಗಳಿಂದ ದೂರ ಇರೋಣ ಅಂತ ಹೇಳಿದ್ದಾರೆ ರೋಹಿತ್. ಎಕ್ಸ್ನಲ್ಲಿ ಕ್ರಿಕೆಟ್ಗ ರೋಹಿತ್ ಶರ್ಮಾ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ನಕಲಿ ಸುದ್ದಿಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು, ಜನ ಯಾವುದನ್ನ ನಂಬಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ಭಾರತೀಯ ಆಗಿರ್ಬೋದು, ಪಾಕ್ ಅಂತ ಇಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ ನಮ್ಮ ಭಾರತೀಯರು ಯಾವುದೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವ ಕೆಲಸ ಮಾಡದೆ ಪ್ರತಿಯೊಬ್ಬರ ಜವಾಬ್ದಾರಿಯನ್ನ ಇಲ್ಲಿ ಅರಿತುಕೊಳ್ಬೇಕಾಗಿದೆ.